ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಮನೆಯಲ್ಲಿ ಮಾಡ್ಕೊಂಡಿರುವಂಥ ದೇಸಿಯ ತುಪ್ಪ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂತ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಕೋಲ್ಡ್ ವಾಟರ್ನ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ನು ಹಾಕಿದ್ದೀನಿ, ಸ್ವಲ್ಪ ಇನ್ನೂ ಚಿಲ್ಲಾಗಿರಲಿ ಅಂತ. ಹಾಗೆ ನಾನು ಒಂದು 15 ದಿನದಿಂದ ಹಾಲು ಕಾಸಿರುವ ತೆನೆಯನ್ನು ತೆಗೆದು ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಸ್ಟಾಕ್ ಮಾಡಿದ್ದೆ. ಅದು ಫುಲ್ ಆಗಿತ್ತು. ಇವತ್ತು ಅದೇ ರೀತಿಯಾಗಿ ನಾನು ಅಂದ್ಕೊಂಡೆ ತುಪ್ಪ ಮಾಡುವ, ಇನ್ನು ಸ್ಟಾಕ್ ಫುಲ್ ಆಗಿದೆಯಲ್ಲ ಅಂತ ಹೇಳಿ 1.5 ಕಪ್ ಆಗುವಷ್ಟು ಸೌಟಲ್ಲಿ ನಾನು ತೆಗೆದುಕೊಂಡು ಕಲೆಕ್ಟ್ ಮಾಡಿರುವಂತಹ ಮಿಲ್ಕ್ ಕ್ರೀಮ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಫ್ರೀಸಲ್ಲಿ ಇಟ್ಟಿರೋದ್ರಿಂದ ಐಸ್ ಕ್ರೀಮ್ ಥರ ಆಗಿದೆ. ಹಾಗೆ ಸ್ವಲ್ಪ ಕೋಲ್ಡ್ ವಾಟ್ರನ್ನು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಒಂದು 2 ಮಿನಿಟ್ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ ತಕ್ಷಣ ಅದರಲ್ಲಿರುವ ಬಟರ್ ಕಂಟೆಂಟು ಚೆನ್ನಾಗಿ ಬೈಫರ್ಕೇಟ್ ಆಗುತ್ತೆ. ಕೋಲ್ಡ್ ವಾಟರ್ ಹಾಕೋದ್ರಿಂದ ಏನಾಗುತ್ತದೆ ಅಂತ ಹೇಳಿದ್ರೆ, ಅದು ಡೆನ್ಸ್ ಇರೋದ್ರಿಂದ ವಾಟರು ನಿಮಗೆ ಹೀಟನ್ನ ಮಿಕ್ಸಿ ಮಾಡಿ ಹೀಟ್ ರಿಲೀಸ್ ಆಗಿರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೂ ಆ ಒಂದು ಬಟರ್ ನಿಮಗೆ ಚೆನ್ನಾಗಿ ನೀರಲ್ಲಿ ಫ್ಲೋಟ್ ಆಗಿ ಇದಾಗುತ್ತೆ, ಕಲೆಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಮೇಲೆಲ್ಲ ಬಟರ್ ಬಂದು ಕಲೆಕ್ಟ್ ಆಗಿದೆ. ಅದನ್ನು ನಾನು ನೀಟಾಗಿ ರೌಂಡ್ ಶೇಪಲ್ಲಿ, ಬಾಲ್ ಶೇಪಲ್ಲಿ ಕಲೆಕ್ಟ್ ಮಾಡಿ ಮತ್ತೆ ಅದನ್ನು ಕೋಲ್ಡ್ ವಾಟ್ರಲ್ಲೇ ಹಾಕ್ತಿದ್ದೀನಿ. ಈ ರೀತಿ ಕೋಲ್ಡ್ ವಾಟ್ರಲ್ಲಿ ಮತ್ತೆ ಹಾಕೋದ್ರಿಂದ ನಿಮಗೆ ಅದು ಬಟರಲ್ಲಿ ಇರುವಂತಹ ಹಾಲಿನ ಕಂಟೆಂಟ್ ಏನಾದರೂ ಇದ್ದರೆ ಬಿಟ್ಕೊಳ್ಳುತ್ತೆ. ಹಾಗೇನೇ ಅದರಲ್ಲಿ ನೀರಿನ ಅಂಶ ಏನಾದರೂ ಇದ್ದರೂ ಸಹ ನೀರಿಗೆ ರಿಲೀಸ್ ಆಗುತ್ತೆ. ಈ ರೀತಿಯಾಗಿ ನಾನು ಮತ್ತೆ ಅದು ಎಷ್ಟು ಇದೆ ಮಿಲ್ಕ್ ಕಂಟೆಂಟ್ ತೆನೆನ ತೆಗೆದಿಟ್ಟು ಸ್ಟಾಕ್ ಮಾಡಿದ್ದೀನಿ. ಅದೇ ರೀತಿ 1.5 ಕಪ್ 2 ಕಪ್ ಹಾಕ್ಕೊಂಡು ನಾನು ಮಿಕ್ಸಿಗೆ ಮತ್ತೆ ಕೋಲ್ಡ್ ವಾಟರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಈ ರೀತಿಯಾಗಿ ಕಲೆಕ್ಟ್ ಮಾಡಿಕೊಂಡು ಬಟರ್ ಕಂಟೆಂಟ್ನ ಕಲೆಕ್ಟ್ ಮಾಡಿಕೊಂಡು ಕೋಲ್ಡ್ ವಾಟರ್ಗೆ ಬಾಲ್ ಶೇಪಲ್ಲಿ ಹಾಕಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಲಾಸ್ಟಲ್ಲಿ ನನಗೆ ಇಷ್ಟು ಬಟರ್ ಕಲೆಕ್ಟ್ ಆಗಿದೆ. ಇದನ್ನು ನೀರಿಗೆ ಹಾಕೋದ್ರಿಂದ ಹೇಳಿ, ಇಲ್ಲಿ ನೋಡಿ, ಈಗ ಸ್ವಲ್ಪ ನೀರಿನ ಕಲರು ಚೇಂಜ್ ಆಗಿದೆ. ಅದು ನೀರಿನ ಅಂಶ ಆಗಿರ್ಬೋದು ಅದರಲ್ಲಿ ಇರೋದು. ಹಾಗೆಯೇ ಹಾಲಿನ ಅಂಶನ ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಬಿಟ್ಕೊಳ್ಳೋದ್ರಿಂದ ನಮಗೆ ತುಪ್ಪ ಚೆನ್ನಾಗಿ ಬರುತ್ತೆ. ಇಷ್ಟು ನನಗೆ ಟೋಟಲ್ ಬಟರ್ ಕಲೆಕ್ಟ್ ಆಗಿದೆ. ಈಗ ನಾನು ಒಂದು ಪಾತ್ರೆನ ಬಾಣಲಿನ ತೆಗೆದುಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಇವಾಗ ನಾನು ಕಲೆಕ್ಟ್ ಮಾಡ್ಕೊಂಡಿರುವ ಎಲ್ಲ ಬಟರ್ ಕಂಟೆಂಟ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಅದನ್ನು ಸೆಮಿ ಫ್ಲೇಮಲ್ಲೇ ಇಡ್ತೀನಿ. ಸ್ವಲ್ಪ ಸೆಮಿ ಫ್ಲೇಮು, ಲೋ ಫ್ಲೇಮ್, ಮಿಡ್ಡಲಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಡಬಾರ್ದು. ಒಂದು ಹೀಗೆ ಹಾಫ್ ಆನ್ ಅವರ್ ಸಣ್ಣ ಫ್ಲೇಮಲ್ಲಿ ಇಟ್ಟು ಹಾಫ್ ಆನ್ ಅವರ್ ಇದನ್ನು ನಾವು ಇದನ್ನು ಇಡುವುದರಿಂದ ಏನಾಗುತ್ತದೆ ಅಂತ ಹೇಳಿದ್ರೆ, ಈ ಬಟರಲ್ಲಿರುವ ಈ ಕಲೆಕ್ಟ್ ಮಾಡ್ಕೊಂಡಿರೋ ಬಟರಲ್ಲಿರುವ ನೀರಿನ ಅಂಶವನ್ನು ಅದು ಅಬ್ಸರ್ವ್ ಮಾಡಿ ಬರೀ ಒಂದು ತುಪ್ಪ ಅಂಶ ಉಳ್ಕೊಳ್ಳುತ್ತೆ ಲಾಸ್ಟಲ್ಲಿ. ಹಾಗೆಯೇ ನಾವು ಬಟರ್ ಕಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇರುವ ನೀರು ಬಟರ್ ಮಿಲ್ಕ್ ಅಂತ ಹೇಳ್ತೀವಿ, ಬಟರ್ ಮಿಲ್ಕ್, ಅದನ್ನು ಕೆಲವರು ಕುಡಿತಾರೆ. ನಾವು ತುಂಬ ದಿನ ಸ್ಟಾಕ್ ಮಾಡೋದ್ರಿಂದ ನಾನು ಅದನ್ನು ಇಲ್ಲಿ ಕುಡಿತಿರಲಿಲ್ಲ, ಅದನ್ನು ನಾನು ಬಿಸಾಕಿದ್ದೀನಿ ಇಲ್ಲಿ. ನೋಡಿ, ಇವಾಗ ಈ ರೀತಿಯಾಗಿ ಅದು ಸಣ್ಣ ಫ್ಲೇಮಲ್ಲಿ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಅದು ಬಾಯ್ಲ್ ಆಗಿ ಅದರಲ್ಲಿರುವ ನೀರಿನ ಕಂಟೆಂಟ್ನೆಲ್ಲ ರಿಲೀಸ್ ಮಾಡಿ ಅದನ್ನು ಸಹ ಅಬ್ಸರ್ವ್ ಮಾಡಿಕೊಂಡು ಅಲ್ಲಿ ಅದು ಆವಿಯಾಗಿ ಹೋಗುತ್ತೆ. ನಮಗೆ ಫೈನಲ್ ಆಗಿ ತುಂಬ ಸ್ಲೋ ಅಲ್ಲಿ, ಈಗ ನೀವು ಮಿಡ್ಲಲ್ಲಿ ನೋಡಿ, ಅದು ನಮಗೆ ನೋಡಬೇಕಂದ್ರೆ ಈಸಿ ಅನಿಸುತ್ತೆ, ಬಟ್ ಇದನ್ನು ನೀವು ಕಾಯಿಸಿದಾಗ ಅದನ್ನು ಸ್ಲೋ ಫ್ಲೇಮಲ್ಲೇ ಕಾಯಿಸಬೇಕು. ಕಾಯಿಸಿ ಆದಾಗ ನಿಮಗೆ ಲಾಸ್ಟಲ್ಲಿ ಅದು ಕೆಲವೊಂದು ಟೈಮು ತಳ ಹಿಡುವ ಸಾಧ್ಯತೆಯೂ ಇರುತ್ತೆ. ನೀವು ಒಂದು ಸೌಟ್ ಹಾಕಿ ಅದನ್ನು ತಳ ಹಿಡಿಬಾರ್ದಂತ ಹೇಳಿ ಸ್ವಲ್ಪ ಇದು ಮಾಡಬೇಕು ಸೌಟಲ್ಲಿ. ನೋಡಿ, ಒಂದು 20 ನಿಮಿಷ ಆದಮೇಲೆ ನಾನು ಇದು ವೀಡಿಯೋ ಮಾಡಿರೋದು. ಇದೇನಾಗುತ್ತೆ ಅಂದರೆ, ಇವಾಗ ನೋಡಿ, ಸ್ವಲ್ಪ ನಿಮಗೆ ಗೀ ಫಾರ್ಮೇಷನ್ ಆಗ್ತಾಯಿದೆ, ತುಪ್ಪದ ಫಾರ್ಮೇಷನ್ ಆಗಿ ಸ್ವಲ್ಪ ಅಂದರೆ ನಿಮಗೆ ತುಪ್ಪ ಅಂಶ ಕಾಣಿಸ್ತಾ ಇದೆ ಇಲ್ಲಿ. ಈ ರೀತಿ ಆಗ್ತಾ ಇರಬೇಕಂದ್ರೆ ನೀವು ಇದಕ್ಕೆ ಒಂದು ಫ್ಲೇವರಿಗೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಸಹ ಹಾಕ್ತಾರೆ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬೋದು. ಹಾಗೆಯೇ ನೋಡಿ, ಮತ್ತೆ ತಳ ಹಿಡಿಬಾರ್ದು ಅಂತ ಹೇಳಿ ಒಂದು ಸೌಟಲ್ಲಿ ಈ ಥರ ಮಾಡ್ತಾನೆ ಇರಬೇಕು, ನೀವು ಸ್ಟಿರಿಂಗ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಕರಿಬೇವು ಫ್ಲೇವರ್ಗೆ ಹಾಕಿದ್ದೀನಿ ಇಲ್ಲಿ. ಹಾಗೆಯೇ ಸ್ವಲ್ಪ ಅರಿಶಿನ ಪೌಡ್ರ್ ಇದು ಹಾಕೋದ್ರಿಂದ ನಿಮಗೆ ಸ್ವಲ್ಪ ಗೀ ಕಲರ್ ಬರುತ್ತೆ. ಹಾಕ್ಲೂಬಹುದು, ಹಾಕ್ದೇನೆ ಇರ್ಬೋದು. ಹಾಕೋದ್ರಿಂದ ನಿಮಗೆ ಗೀ ಯಾವಾಗಲೂ ನಮಗೆ ಎಲ್ಲೋ ಫಾರ್ಮೇಷನಲ್ಲಿ ಇರುತ್ತಲ್ಲ, ಈ ರೀತಿಯಾಗಿ ನಿಮಗೆ ಒಂಥರ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟು ಸ್ವಲ್ಪ ಕಲ್ಲುಪ್ಪನ್ನು ಒಂದು ಚಿಟಿಕೆ ಕಲ್ಲುಪ್ಪನ್ನು ಸಹ ಟೇಸ್ಟಿಗೆ ಹಾಕ್ಬೋದು. ನಾನು ಹಾಕಿದ್ದೀನಿ ಇಲ್ಲಿ. ಈ ರೀತಿಯಾಗಿ ಮತ್ತೆ ಸ್ಟಿರ್ ಮಾಡ್ತಾನೆ ಇರಬೇಕು. ಲಾಸ್ಟಲ್ಲಿ ನಿಮಗೆ ಈ ಬಬಲ್ ಫಾರ್ಮೇಷನ್ ಆದಾಗ ಅದು ಫೈನಲ್ ಸ್ಟೇಜಲ್ಲಿ ಇದೆ ಅಂತ ಹೇಳಿ ನಿಮಗೆ ತೋರಿಸುತ್ತೆ.
ಈ ಬಬಲ್ ಫಾರ್ಮೇಷನ್ ಆಗ್ತಾ ಇರಬೇಕಂದ್ರೆ ನೀವು ಚೆನ್ನಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಏನಕ್ಕಂದರೆ ಕೆಳಗಡೆಯಲ್ಲಿ ಒಂದು ಉಳ್ಕೊಂಡಿರೋದನ್ನು ಮಾಮು ಅಂತಾರೆ, ಅದು ಹಾಲಿನ ತೆನೆ ಇರುತ್ತಲ್ಲ, ಅದು ಕೆಳಗಡೆ ಫಾರ್ಮೇಷನ್ ಆಗಿರುತ್ತದೆ, ಅದು ತಳ ಹಿಡಿಯುವ ಸಾಧ್ಯತೆ ಇರೋದರಿಂದ ಅದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು. ನಿಮಗೆ ದೊಡ್ಡ ದೊಡ್ಡ ಬಬಲ್ ಬರ್ತಾ ಇದೆ ಅಂದಾಗ ಇದು ಫೈನಲಿ ಮುಗ್ದಿದೆ ಅಂತ ಹೇಳಿ ಅರ್ಥ. ಈಗ ನೋಡಿ ಯಾವ ರೀತಿ ಇದು ಸಣ್ಣ ಸಣ್ಣ ಬಬಲ್ ಫಾರ್ಮೇಷನಲ್ಲಿ ಆಗ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನೀವು ಒಂದು 3 ಕಾರ್ಡಮಮ್ಮು ಸಹ ಹಾಕಿದ್ದೀವಿ. ಅದು ಕಾರ್ಡಮಮ್ ಹಾಕೋದ್ರಿಂದ ನಿಮಗೆ ಫ್ಲೇವರ್ ಸಿಗುತ್ತೆ ಮತ್ತೆ ಗೇನು. ನೋಡಿ ಇವಾಗ ದೊಡ್ಡ ದೊಡ್ಡ ಬಬಲ್ ಫಾರ್ಮೇಷನ್ ಆಗ್ತಿದೆ. ಈ ಥರ ಬಬಲ್ ಫಾರ್ಮೇಷನ್ ಫೈನಲಿ ಆಗ್ತಿದೆ ಅಂದಾಗ ನೀವು ಗ್ಯಾಸ್ನ ಆಫ್ ಮಾಡ್ಬೋದು. ನೋಡಿ ದೊಡ್ಡ ದೊಡ್ಡ ಬಬಲ್ ಫಾರ್ಮೇಷನ್ ಆಗಿ ಒಂಥರ ನೊರೆ ಥರ ಬಂದಿದೆ. ಈ ಥರ ಬಂದಾಗ ನಿಮಗೆ ಕನ್ಫರ್ಮು ಸ್ಟೇಜ್ ಆಗಿದೆ ಅಂತ ಹೇಳಿ ನೀವೀಗ ಗ್ಯಾಸನ್ನು ಆಫ್ ಮಾಡ್ಬೋದು. ಈಗ ಫೈನಲಾಗಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು, ಒಂದು 10 ನಿಮಿಷ 15 ನಿಮಿಷ. ಆವಾಗ ನಿಮಗೆ ಸ್ವಲ್ಪ ಹೊತ್ತು ಆದಮೇಲೆ ನೋಡಿದಾಗ ಈ ರೀತಿಯಾಗಿ ಒಂದು ಮನೆಯಲ್ಲೇ ಮಾಡಿರುವ ಒಂದು ತುಪ್ಪ ಫಾರ್ಮೇಷನ್ ಆಗಿರುತ್ತೆ. ಕೆಳಗಡೆ ಸ್ವಲ್ಪ ಅದರಲ್ಲಿರುವ ಮಾವು ಏನಿದೆ ಅದೆಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ. ಈಗ ನಾವು ಒಂದು ಪಾತ್ರೆನ ನೀಟಾಗಿ ಒರೆಸ್ಕೊಂಡು, ನೀರಿನ ಅಂಶ ಏನೂ ಇರಬಾರ್ದು, ಒಂದು ಫಿಲ್ಟ್ರನ್ನ ತಗೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಈ ರೀತಿಯಾಗಿ ಫಿಲ್ಟ್ರ್ ಮಾಡಿಕೊಂಡು ನೋಡಿ ಇವಾಗ ನಾನು ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ಕೆಳಗಡೆ ಸ್ವಲ್ಪ ಇದೆ ನೋಡಿ ನಿಮಗೆ, ಅದು ತೆನೆಯ ನಾವು ತಗೊಂಡಿರೋದ ಹಾಲಿನ ತೆನೆಯೇ ಸ್ವಲ್ಪ ಒಂದು ಬ್ರೌನ್ ಫಾರ್ಮೇಷನ್ ಎಲ್ಲ ಆಗಿದೆ. ಅದಕ್ಕೆ ಕೆಲವರು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ತಿಂತಾರೆ. ಈ ರೀತಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಂಡಿರುವ ಒಂದು ತುಪ್ಪ ಇವಾಗ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.